ಸರ್ ಚಲೋ ಮಾಡ್ರಿ ವರದಿಗಾರರೇ, ಸಂಪಾದಕರೇ, ದೃಶ್ಯ ಹಾಗೂ ಮುದ್ರಣ ಮಾಧ್ಯಮದ ಎಲ್ಲ ಮಾಧ್ಯಮ ಮಿತ್ರರಿಗೆ ಇವತ್ತಿನ ದಿನ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ, ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಶರಣ ಸೋಮನಾಳದ ರೈತರಾದಂಥ ಶ್ರೀಯುತ ಮಂಜುನಾಥ್ ನಾಟಿಕಾರ್ ಅವರು ಇವರ ಹೊಲದಲ್ಲಿ ಅಂದ್ರೆ ಸುಮಾರು 7 ವರ್ಷಗಳ ಹಿಂದೆ 2018-19ನೇ ಸಾಲಿನಲ್ಲಿ ಪರಿಚಯ ಬಿಡು ಸರ್ ಎಲ್ಲರದು. ಇವರು ಮೂಲತಃ ರೈತರು, ಶರಣ ಸೋಮನಾಳದ ರೈತರು. ಇವರ ಹೆಸರು ಬಂದ್ಬಿಟ್ಟು ಮಂಜುನಾಥ್ ನಾಟಿಕರ್ ಅಂತ ಹೇಳಿ. ಇವರು ಬಂದ್ಬಿಟ್ಟು ಸಚಿನ್ ಸವನಹಳ್ಳಿ ಅಂತ ಹೇಳಿ ವಿಜಯಪುರ ನಗರ ಘಟಕದ ಅಧ್ಯಕ್ಷರು. ಅದೇ ರೀತಿಯಾಗಿ ಶ್ರೀಯುತ ಜಕರಾಯ್ ಪೂಜಾರಿ ಅಂತ ಹೇಳಿ ವಿಜಯಪುರ ನಗರದ ಜಿಲ್ಲಾ ಸಂಚಾಲಕರು. ಅದೇ ರೀತಿಯಾಗಿ ರಾಮನಗೌಡ ಪಾಟೀಲ್ ಅಂತ ಹೇಳಿ ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ತಿಪ್ಪಣ್ಣ ನಾಟಿಕರ್ ಅಂತ ಹೇಳಿ ಅವರು ಕೂಡ ವಿಜಯಪುರದ ನಮ್ಮ ರೈತ ಮುಖಂಡರು. ಸಂಗಪ್ಪಣ್ಣ ನಾಟಿಕರ್ ಅವರು ಕೂಡ ವಿಜಯಪುರ ಜಿಲ್ಲಾ ಸಂಚಾಲಕರು. ಈಗ ಮುಖ್ಯ ವಿಷಯ ಏನಂತಂದ್ರೆ 2018-19ನೇ ಸಾಲಿನಲ್ಲಿ ಮುಳವಾಡಿ ಏತ್ ನೀರಾವರಿ ಅಡಿಯೊಳಗ ಒಡವಡಿಗೆ ಸಮೀಪದ ಶರಣ ಸೋಮನಾಳದಲ್ಲಿ ಇವ್ರ ಹೊಲದಲ್ಲಿ ಅಂದ್ರೆ ಸರ್ವೆ ನಂಬರ್ 163/3ರಲ್ಲಿ ಒಂದು ಕಾಮಗಾರಿ ಮಾಡಿರ್ತಾರೆ. ಕೆರೆ ನೀರು ತುಂಬು ಯೋಜನೆಯಲ್ಲಿ ಸುಮಾರು 7 ಕೋಟಿ ರೂಪಾಯಿ ಅಂದಾಜು ಒಂದು ಕಾಮಗಾರಿಯನ್ನ ಪ್ರಾರಂಭ ಮಾಡಿ 2019ರಿಂದ ಇಲ್ಲಿವರೆಗೆ ಅಂದ್ರೆ ಕಳೆದ 7 ವರ್ಷಗಳಿಂದ ಆ ಒಂದು ಕಳಪೆ ಕಾಮಗಾರಿಯಿಂದಾಗಿ ಇವ್ರ ಹೊಲದಲ್ಲಿ ಅಂದ್ರೆ ಸುಮಾರು 14 ಎಕರೆ ಹೊಲ, ಅದರಲ್ಲಿ ಸಂಪೂರ್ಣವಾಗಿ ನೀರು ನಿಂತು ಕೆರೆ ಅಂತಾಗಿದೆ ಅವ್ರ ಹೊಲ. ಪ್ರತಿ ವರ್ಷ ಮಳೆ ಬಂದಂತ ಸಂದರ್ಭದಲ್ಲಿ ಆ ಕೆರೆ ನೀರು ಏನು ತುಂಬುವಂತ ಯೋಜನೆಯೊಳಗೆ ಸಾಕಷ್ಟು ನೀರು ಇವ್ರ ಹೊಲದಾಗೆ ನಿಂತು ಕಳೆದ 7 ವರ್ಷಗಳಿಂದ 1 ರೂಪಾಯಿ ಕೂಡ ಇವರು ಆದಾಯವನ್ನು ಪಡೆದಿಲ್ಲ. ಅದಾಗಿ ಕೂಡ ತಾವೆಲ್ಲ ನೋಡಬಹುದಾಗಿದೆ. ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿರ್ಬೋದು, KBCNL ಅಧಿಕಾರಿಗಳಿಗೆ ಸುಮಾರು 100ಕ್ಕಿಂತ ಅಧಿಕ ದಾಖಲಾತಿಗಳನ್ನ ಹಾಗೆ ಮನವಿಗಳನ್ನ ಅವರು ಕೊಟ್ಟು ಆ ಒಂದು ಅಂದ್ರೆ ಜಮೀನಿನಲ್ಲಿ ಕಾಲುವೆ ಹಾಯ್ದಂತ ಸಂದರ್ಭದಲ್ಲಿ ಅವರಿಗೆ ಭೂ ಪರಿಹಾರ ಕೊಡ್ರಿ, ಅದೇ ರೀತಿಯಾಗಿ ನಷ್ಟಗೊಂಡಾದ ಈ ರೀತಿ ಕಳಪೆ ಕಾಮಗಾರಿ ಅಂತ ಹೇಳಿ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಬಂದರೂ ಕೂಡ ಯಾವುದೇ ಒಂದು ಪ್ರತಿಫಲ ಆಗಿಲ್ಲ. ಈ ನಿಟ್ಟಿನೊಳಗ ಶ್ರೀಯುತ ಮಂಜುನಾಥ್ ನಾಟಿಕರ್ ಅವರು ಈಗಾಗಲೇ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಹಾಗೂ ಖಾಸಗಿ ಬ್ಯಾಂಕ್ಗಳಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಕೊಂಡ್ರೆ, ಅದೇ ರೀತಿಗೆ ಖಾಸಗಿ ಕೈಗಡವಾಗಿ ಸುಮಾರು 10 ಲಕ್ಷ ರೂಪಾಯಿ ಅಂದ್ರೆ 25 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ತಮ್ಮ 3 ಮಂದಿ ಮಕ್ಕಳು ಹಾಗೂ ಹೆಂಡತಿಯನ್ನ ಸಾಕುವಂತ ಒಂದು ವ್ಯವಸ್ಥೆಯಲ್ಲಿ ಈಗಾಗಲೇ ತುಂಬಾ ಸಾಲ ಮಾಡಿ ಈಗಾಗಲೇ ಹಲವಾರು ಬಾರಿ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಮಾಡಿರುವಂತದ್ದಿದೆ. ಈಗ ಮಾನ್ಯ KBCNL CE ಡಿ ಬಸವರಾಜ್ ಅವರಿಗೆ ಕೂಡ ನಾವು ಕಳೆದ 15 ದಿನಗಳ ಹಿಂದೆ ಅವ್ರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಈ ರೈತರಿಗೆ ಆ ಭೂ ಪರಿಹಾರ ಕೊಡುವುದಾಗಿರ್ಬೋದು ಮತ್ತು 7 ವರ್ಷಗಳಿಂದ ಅವ್ರಿಗೇನು ನಷ್ಟ ಆಗುತ್ತೆ ಎಲ್ಲ ಕೂಡ ಪರಿಹಾರ ಕೊಡ್ರಿ ಅಂತ ಹೇಳಿ ಆಗ್ರಹ ಮಾಡಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದೆವು. ಆದ್ರೆ ಆ ಅಧಿಕಾರಿಗಳು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಮೊನ್ನೆ ದಿನ ನೆಪ ಮಾತ್ರಕ್ಕೆ ಒಬ್ಬ ಸೂಪರ್ಡೆಂಟ್ ಇಂಜಿನಿಯರ್ ಹಾಗೂ ಸಂಬಂಧಿಸಿದ ಅಧಿಕಾರಿಗಳನ್ನ ಸ್ಥಾನಿಕ ಚೌಕಾಶಿ ಮಾಡ್ಲಿಕ್ಕೆ ಕಳಿಸಿ ಏನದ ಸುಮ್ಮನೆ ವರದಿಯನ್ನ ಮಾಡಿದಾರೋ. ಆದ್ರೆ ಈಗ ನಮ್ಮ ರೈತರ ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ ಕಳೆದ 7 ವರ್ಷಗಳಿಂದ 850ಕ್ಕಿಂತ ಹೆಚ್ಚು ದಾಳಿಂಬೆ ಗಿಡಗಳಿದ್ವು ಅಲ್ಲಿ. ಅಂದ್ರೆ ತೋಟಗಾರಿಕಾ ಬೆಳೆ ಇದ್ರೂ ಕೂಡ ಖುಷ್ಕಿ ಭೂಮಿ ಅಂತ ಹೇಳಿ ಅವರು ಸಂಬಂಧಿಸಿದ SLO ಇರ್ಬೋದು, ಅದೇ ರೀತಿ KBCNL ಅಧಿಕಾರಿಗಳು ರೈತರಿಗೆ ಮೋಸ ಮಾಡಿರ್ತಾರ. ಆದಷ್ಟು ಬೇಗನೆ ಏನದಲ್ಲ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಅದು ನೀರಾವರಿ ಐತೆ ಅಂತ ಹೇಳಿ ಅಧಿಕೃತವಾಗಿ 1972ರಲ್ಲಿ ಅಂದ್ರೆ ಶರಣ ಸೋಮನಾಳದಲ್ಲಿ ಕರೆಂಟ್ ಇರ್ಲಾರ್ದಂತಹ ಸಂದರ್ಭದಲ್ಲಿ ಇವ್ರ ಹೊಲದಲ್ಲಿ ನಾವು ಅಧಿಕೃತ ಹಣವನ್ನು ತುಂಬಿ RR ನಂಬರ್ ತೆಗೆದುಕೊಂಡಿರುವಂತದ್ದು ದಾಖಲಾತಿ ಕೂಡ ಇದಾವೆ. KEB ಅವ್ರು ಕೊಟ್ಟಿದ್ದ ದಾಖಲಾತಿಗಳಿದಾವ. ಇನ್ನು ದಾಳಂಬರಿಗಳನ್ನು ಬೆಳೆದಾರಲ್ಲ ತೋಟಗಾರಿಕಾ ಅಧಿಕಾರಿಗಳು ವಿಸಿಟ್ ಮಾಡಿದಂತ ದಾಖಲಾತಿಗಳು ಇದ್ರೂ ಕೂಡ ಆ KBCNL ಅಧಿಕಾರಿಗಳ ನಿರ್ಲಕ್ಷ್ಯದಿರ್ಬೋದು ಅಥವಾ ಬೇಜವಾಬ್ದಾರಿಯಿಂದ ಅದನ್ನು ಖುಷ್ಕಿ ಭೂಮಿ ಅಂತ ಸೇರಿಸಲಾಗತ್ತಾರ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಮನವಿ ಕೊಟ್ಟಾರ, ಅದಾಗಿಲ್ಲ. ಆದಷ್ಟು ಬೇಗನೆ ಸಂಬಂಧಿಸಿದಂತ ಎಲ್ಲ KBCNL ಅಧಿಕಾರಿಗಳು ಇದನ್ನ ನೀರಾವರಿ ಅಂತ ಹೇಳಿ ಗುರುತು ಮಾಡಿ ಈಗಾಗಲೇ ಅವ್ರ ತೋಟದಲ್ಲಿ ಒಂದು ಬಾವಿ ಹಾಗೂ 2 ಬೋರ್ವೆಲ್ ಇದ್ದು 1972ರಲ್ಲಿ ಕರೆಂಟ್ ಇದ್ದು ಸಾಕಷ್ಟು ಆದಾಯವನ್ನು ಪಡೆದಾರ ಹೋಗಲ್ಲ. ಈ ಕಳೆದ 7 ವರ್ಷದಿಂದ ಈ ಪೂರಾ ಸಂಕಷ್ಟಕ್ಕೀಡಾರುವಂತ ಈ ಒಂದು ರೈತ ಕುಟುಂಬಕ್ಕೆ ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಆ ಕಾಮಗಾರಿ ಮಾಡಿರುವಂತಹ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಆ 7 ವರ್ಷಗಳಿಂದ ಏನು ನಷ್ಟಗೊಂಡಾರ ಆ ರೈತರಿಗೆ 2 ಕೋಟಿ ರೂಪಾಯಿ ಪರಿಹಾರ ಕೊಡ್ರಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಒಂದು 8 ದಿನದ ತಾರೀಕಿನ ಒಳಗಾಗಿ KBCNL ಅಧಿಕಾರಿಗಳು ವಿಶೇಷ ಕಾಳಜಿ ವಹಿಸಿ ಈ ಒಂದು ನೊಂದ ರೈತ ಕುಟುಂಬಕ್ಕೆ ಪರಿಹಾರ ಕೊಡ್ಲಿಲ್ಲಪ್ಪ ಅಂತಂದ್ರ ನಾವೇನದ 1 ದಿನದ ಸಾಂಕೇತಿಕ ಧರಣಿಯನ್ನ KBCNL CE ಆಫೀಸ್ ಮುಂದೆ ಮಾಡ್ತೀವಿ. ಒಂದು ವೇಳೆ ಅದಕ್ಕೂ ಕೂಡ ಅವ್ರು ಏನಾರು ಕೊಡ್ಲಿಲ್ಲಪ್ಪ ಅಂತಂದ್ರ ಮುಂಬರುವ ದಿನಗಳಲ್ಲಿ ಅಂದ್ರೆ ಮುಂದೊಂದು 8 ದಿನ ಬಿಟ್ಟು ಬೆಂಗಳೂರಿನ MD ಆಫೀಸಿನಲ್ಲಿ ಎಲ್ಲ ರೈತ ಕುಟುಂಬ ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಗ್ರವಾದ ಹೋರಾಟವನ್ನ MD ಕಚೇರಿಯಲ್ಲಿ ಬೆಂಗಳೂರಲ್ಲೇ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ.